ಮಾರ್ನಿಂಗ್. ಇವತ್ತು ಇನ್ನೊಂದು ರೈಡ್. ಎಲ್ಲಿಗೆ ಹೇಳಿದರೆ ಆಗುಂಬೆ. ಆಗುಂಬೆ ಹತ್ತಾ ಇದ್ದೇನೆ. ಮೀಟರ್ ಆನ್ ಆಯಿತು. ಇನ್ನು ಗೇಟ್ ಓಪನ್ ಮಾಡೋದು. ಹೋಗುದೆ ಹೋಗೋಣ. ಪೋಯ್ ರೆಡ್ಸ್ ಪೋಯ್. ಗೇಟ್ ವಾಪಸ್ ಹಾಕಬೇಕಂತ ಇನ್ಸ್ಟ್ರಕ್ಷನ್ಸ್ ಉಂಟು. ಸೊ ಗೇಟ್ ಹಾಕುವ. ನೋಡಿ, ರೋಡ್ ಸೈಕಲ್ ಇದ್ದರೆ ಇಂಥ ಮಣ್ಣಲ್ಲಿ ಬಿಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಗಟ್ಟಿ ಮಣ್ಣಿರಬೇಕು. ಲೆಟ್ಸ್ ಡೂ ಇಟ್. ಲೈಟ್ ಆನ್ ಮಾಡಬೇಕಲ್ಲ. ನೋಡಿ, ಅಲ್ಲಿ ಹೊರೈಸನ್ನಲ್ಲಿ ಬೆಟ್ಟ ಕಾಣ್ತಾ ಉಂಟಾ? ಅದೇ ನಮ್ಮ ವೆಸ್ಟರ್ನ್ ಘಾಟ್ಸ್, ಅಂದರೆ ನಮ್ಮ ಆಗುಂಬೆ ಘಾಟಿ. ಅದನ್ನು ಹತ್ತಾ ಇದ್ದೇನೆ ಇವತ್ತು. ಕ್ಯಾನ್ ಯು ಸಿ ದ್ಯಾಟ್? ಹೆಲೋ, ವೆಲ್ಕಮ್ ಟು ಪ್ಯಾರಡೈಸ್. ನೋಡಿ, ಉಡುಪಿ ಜಿಲ್ಲೆಯ ಒನ್ ಆಫ್ ದಿ ಮೋಸ್ಟ್ ಸೀನಿಕ್ ರೂಟ್ಸ್ ಯಾವುದು ಹೇಳಿದರೆ ಇದೆ, ಹೆಬ್ರಿ ಟು ಆಗುಂಬೆ ರೋಡ್. ನೋಡಿ, ಎರಡೂ ಬದಿಯಲ್ಲಿ ಮರಗಳು, ಸಾಕಷ್ಟು ಮರಗಳುಂಟು. ಈ ರೋಡೊಂದು ಹೀಗೆ ಇದ್ದರೆ ಸಾಕು. ಇಲ್ಲಿ ಒಂದು ರೋಡ್ ವೈಟಿಂಗ್ ಆಗೋದು ಬೇಡ. ಏನು ಬೇಕಾರಾಗಲಿ, ಟ್ರಾಫಿಕ್ ಜಾಸ್ತಿ ಆಯಿತು, ವೆಹಿಕಲ್ ಜಾಸ್ತಿ ಆಯಿತು ಅಂತ ರೀಸನ್ ಕೊಟ್ಟು ಎಲ್ಲರೂ ಕಡಿದ್ರೆ ಈ ರೋಡು ಸಹ ಹೋದಾಗೆ. ಸೊ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ನಾನು ಈ ರೋಡೊಂದು ಸರಿ ಇರಲಿ ದೇವರೇ. ಸೂರ್ಯೋದಯ ಆಗ್ತಾ ಉಂಟು, ಕಾಣ್ತಾ ಉಂಟು ಅಲ್ಲಿ. ಬ್ಯೂಟಿಫುಲ್ ಅಲ್ಲ? ಸ್ವಲ್ಪ ಬೇಗ ಹೊರಡುವ ಅಂತಿದ್ದೆ, ಇವತ್ತು ಸೇರುವಾಗ ಲೇಟ್ ಆಯ್ತು ಮಾರೆ. ಬಟ್ ಎನಿವೇಸ್, ನಾಟ್ ಬ್ಯಾಡ್. ಇನ್ನೂ 6:30 ಅಷ್ಟೇ. ವಾವ್, ಇಲ್ಲಿ ಆಗುಂಬೆ ಘಾಟಿ ಇನ್ನೂ ಸಹ ಚೆಂದ ಕಾಣ್ತದೆ ನೋಡಿ. ನಮ್ಮ ಸೂರ್ಯವಂಶದ ಮುಖ್ಯಸ್ಥರು ಎದ್ದಿದ್ದಾರೆ. ಇಲ್ಲಿಗೆ ಬಂದರೆ ಸ್ವರ್ಗನೇ ಮಾರೆ. ನೋಡಿ, ನೀವು ಒಮ್ಮೆ ಇಲ್ಲಿ ನಡ್ಕೊಂಡು ಬಂದು ನಿಮ್ಗೆ ಗೊತ್ತಾಗ್ತದೆ. ಸೈಕ್ಲಿಂಗ್ ಅಲ್ದಿದ್ರು ನಡ್ಕೊಂಡು ಬಂದರೆ ನಿಮ್ಗೆ ಇಲ್ಲಿದು ಆರ ಕರೆಕ್ಟ್ ಗೊತ್ತಾಗ್ತದೆ. ಕಾರಲ್ಲಿ, ಬೈಕಲ್ಲಿ, ಬಸ್ಸಲ್ಲಿ ಗೊತ್ತಾಗೋದಿಲ್ಲ. ಅಲ್ಟಿಮೇಟ್. ಸೋಮೇಶ್ವರ ಬಂತು, ಸೋಮೇಶ್ವರ ಚೆಕ್ ಪಾಯಿಂಟ್. ಇಲ್ಲಿಂದ ಘಾಟಿ ಶುರು. ಆದರೆ ನನಗೆ ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಉಂಟು. ಇಲ್ಲಿ ಸಮ ನೀರು ದೋಸೆ ಫೇಮಸ್, ಗೊತ್ತುಂಟ ನಿಮಗೆ? ಸೋಮೇಶ್ವರ ನೀರು ದೋಸೆ ಈಸ್ ವೆರಿ ಫೇಮಸ್. ಸೊ ಯು ಶುಡ್ ಡೆಫಿನೆಟ್ಲಿ ಟ್ರೈ ಇಟ್. ನಮ್ಮ ಊರಿನ ಗುಡ್ಡ ಬೆಟ್ಟಗಳು ಅಮೇಝಿಂಗ್. ನಾನು ಯಾವಾಗಲೂ ಅದು ಹೋಟ್ಲಿಗೆ ಹೋಗೋದು, ಯಾವ ಹೆಸರು ನೋಡೋ ಮರ್ತೋಗಿದೆ. ಇಲ್ಲಿ ಮೊದಲಿಗೆ ಗಣಪತಿಗೆ ನಮಸ್ಕಾರ ಮಾಡಬೇಕು. ಗಣಪತಿ ದೇವಸ್ಥಾನ ಉಂಟು. ಇದೇ ಗಣಪತಿ ದೇವಸ್ಥಾನ. ಇವರೇ ಕಾಪಾಡಪ್ಪ. ಇನ್ನು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಸ್ಟಾಪ್. ಲೆಟ್ಸ್ ಗೋ. ಇಲ್ಲಿ ನಿಲ್ಲಿಸುವ. ಹೋಪ್ಫುಲಿ ಯಾರು ನನ್ನ ಸೈಕಲ್ ಕದಿಯೋದಿಲ್ಲ. ಲೆಟ್ಸ್ ಗೋ. ನಾನು ಎಲ್ಲಿಗೆ ಹೋಗಿದ್ರು ಲೈಟ್ ಎಲ್ಲ ತೆಗಿತಾರೆ, ನಂಬಿಕೆ ಇಲ್ಲ ನನಗೆ. ಐ ಡೋಂಟ್ ಟ್ರಸ್ಟ್ ಎನಿ ಒನ್. ಸೊ ಅಟ್ಲೀಸ್ಟ್ ಲೈಟ್ ಇದಿಷ್ಟು ಮಾರಿದ್ದು ಸುಮಾರು ದುಡ್ಡು ಆಗ್ತದೆ ಅವರಿಗೆ. ಇಡ್ಲಿ ಉಂಟಾ? ಡಿಪ್ಪು ವಡೆ ಬೇಡ. ಬಿಸಿ ಬಿಸಿ ಇಡ್ಲಿ, ಡಿಪ್ಡ್ ಇನ್ ಸಾಂಬಾರ್. ಒಳ್ಳೆ ಬಿಸಿ ಬಿಸಿ ಉಂಟು ಮಾರೆ. ಲೆಟ್ಸ್ ಎಂಜಾಯ್. ಒಳ್ಳೆ ಇಡ್ಲಿ ಬ್ಯಾಟಿಂಗ್ ಆಯಿತು. ಇನ್ನು ವಾಪಸ್ ಆಗಿ ವಾಪಸ್ ಫಿಟ್ಟಿಂಗ್ ಆ್ಯಂಡ್ ನೆಕ್ಸ್ಟ್ ವುಡ್ ಬಿ ಘಾಟಿ ಕ್ಲೈಂಬಿಂಗ್.
ಲೆಟ್ಸ್ ಗೋ. ಒಂದು 5 ನಿಮಿಷ ಕುತ್ಕೊಂಡು ವಿಷಯ ಅಂತ ಗೊತ್ತುಂಟಾ, ಇಷ್ಟೊಳ್ಳೆ ಘಾಟಿ ಕಾಣ್ತಾ ಉಂಟು, ಆದರೆ ತಿಂಡಿ ತಿಂದು ಕೂಡಲೇ ಸೈಕ್ಲಿಂಗ್ ಮಾಡಬಾರ್ದು. ಒಂದು 5 ನಿಮಿಷ ಸೆಟಲ್ ಡೌನ್ ಆಗಿ ಇಡ್ಲೆಲ್ಲ ಹೋಗಬೇಕಲ್ಲ ಮಾರೆ ಹೊಟ್ಟೆಗೆ, ಆಮೇಲೆ ಮುಂದೆ ಹೋಗಬೇಕು. ಇಲ್ಲದಿದ್ದರೆ ಎಲ್ಲ ವಾಂತಿ ಮಾಡಿ ಎಲ್ಲ ಹೊರಗೆ ಹೋಗ್ತದೆ. ಎಸ್, ಸೊ ಟೈಮ್ ಟು ಟೇಕ್ ಸಮ್ ರೆಸ್ಟ್. ಲೆಟ್ಸ್ ಎಂಜಾಯ್ ದ ವ್ಯೂ ಆ್ಯಂಡ್ ದೆನ್ ಲೆಟ್ಸ್ ಗೋ. ಸೊ 5 ಮಿನಿಟ್ಸ್ ಬ್ರೇಕ್ ಆಫ್ಟರ್ ತಿಂಡಿ ಬ್ರೇಕ್. ಸೊ ನಮ್ಮ ಆಫೀಸಲ್ಲಿ ಒಂದು ಮೀಟಿಂಗ್ ಬಗ್ಗೆ ಇನ್ನೊಂದು ಮೀಟಿಂಗ್ ಮಾಡ್ತಾರೆ, ಗೊತ್ತುಂಟಾ? ನೆಕ್ಸ್ಟ್ ಮೀಟಿಂಗಲ್ಲಿ ಎಂತ ಡಿಸ್ಕಸ್ ಮಾಡಬೇಕಂತ ಇನ್ನೊಂದು ಮೀಟಿಂಗ್. ಇದು ಸಹ ಹಾಗೆ ಅಮೇಝಿಂಗ್ ಅಲ್ಲ ವ್ಯೂ. ಬಂದುಲೆ ತೂಲೆ ನೋಲುಲ್ಲೆ ಅಂದು ಇರು ಲಕ್ಕದಾರ ಇಜ್ಜ ಲಕ್ಕಲೆ ಮಾರೆಯ. ಹೆಲೋ, ದಿಸ್ ಈಸ್ ಅ ಮೆಜೆಸ್ಟಿಕ್ ವ್ಯೂ ಆಫ್ ಆಗುಂಬೆ. ಇದೇ ನಮ್ಮ ಮೈಟಿ ಆಗುಂಬೆ, ನೋಡಿ ಎಷ್ಟು ಚೆಂದ ಕಾಣ್ತದೆ. ಸೊ ಡಬಲ್ ಕ್ಯಾಮರಾ ಇವತ್ತು, ಗೋಪ್ರೋ ನಮ್ಮ ಮೆಜೆಸ್ಟಿಕ್ ಆಗುಂಬೆ ಅಂತ ತೋರಿಸ್ತಾ ಉಂಟು, ಮತ್ತು ಫೋನ್ ಕ್ಯಾಮರಾ ನನ್ನನ್ನು ತೋರಿಸ್ತಾ ಉಂಟು. ಆಗುಂಬೆಯ ಪ್ರೇಮ ಸಂಜೆಯ, ಇದು ಸಂಜೆ ಅಲ್ಲ, ಇದು ಬೆಳಿಗ್ಗೆ ಮಾರೆ. ಬಟ್ ಐ ಆಮ್ ಎಂಜಾಯಿಂಗ್ ಇಟ್. ನೋ ಟ್ರಾಫಿಕ್ ಸೋ ಫಾರ್. ನಿಮಗೆ ಸಾಕಾದರೆ ಕೂಡ ನಿಲ್ಲಿಸೋದೆ ಮತ್ತು ನೀರು ಕುಡಿಯೋದು. ಏನು ಟೆನ್ಷನ್ ಇಲ್ಲ. ಕಲ್ಲು ಬಂತು ನೋಡಿ, ಯಾವಾಗಲೂ ಹೀಗೆ ಮಾರೆ, ಅಡ್ಡನೇ ಇದು. ಬಟ್ ದಿಸ್ ಇಸ್ ಅಡ್ಡ ಕಲ್ಲು, ವೆರಿ ಡೇಂಜರಸ್. ಗೊತ್ತಿಲ್ಲದವರು, ಎಸ್ಪೆಷಲಿ ಲಾರಿ ಬಸ್ ಅವರು ಬಡಕ್ಕ ಬಂದು ಹೊಡೆಯುವುದೇ. ಟ್ರಾಫಿಕ್ ಜಾಸ್ತಿ ಆಗ್ತಾ ಉಂಟು. ಒಟ್ರಾಶಿ ಕಾರ್ಗಳು. ಲಾರ್ಡ್ ಆಲ್ಟೋ ಹೋಯ್ತು, KL14 ಲಾರ್ಡ್ ಆಲ್ಟೋ. ಕೇರಳದ ಆಲ್ಟೋಗೆ ಪವರ್ ಜಾಸ್ತಿ ಅಂತ ಮಾರೆ, ಒಟ್ರಾಶಿ ಹೋಗ್ತಾರೆ. ಟರ್ಬೋ ಇಂಜಿನ್ ಫಿಟ್ ಮಾಡಿರ್ತಾರಂತ. ಬಂತು ಇದು ಯಾವುದು ಮಾರೆ? ಹನುಮಾನ್. ಎಸ್, ಮದನಂತೇಶ್ವರ. ಹನುಮಾನ್ ಟ್ರಾವೆಲ್ಸ್ ಅಲ್ಲ ಮಾರೆ ಅದು ಹೇಗೆ? ಅದು ಹನುಮಾನ್ ಟ್ರಾವೆಲ್ಸ್ ಇಲ್ವಾ ಈಗ? ಮೊದಲಿತ್ತು. ಲೆಟ್ಸ್ ಗೋ. ನೋಡಿ ಘಾಟಿಯಲ್ಲಿ ಸೈಕಲ್ ಹತ್ತುವಾಗ ಹೇಗೆ ವ್ಯೂ ಕಾಣ್ತದೆ ನೋಡಿ. ಜೈ ಬಜರಂಗ ಬಲಿ. ಎಸ್, ಒಂದು ಕರ್ವ್ ಆಯಿತು. ಲೆಟ್ಸ್ ಗೋ. ಸೈಕಲ್ ಜಾಸ್ತಿ ಫಾಸ್ಟ್ ಹೋಗೋದಿಲ್ಲ ಮಾರೆ, ಅಪ್ಪ ಲಿಸ್ಟೇ ಹೋಗೋದು. ಬರುವಾಗ ಸ್ವೈಕ್ಕ ಬರ್ಬೋದು. ಇಲ್ಲೇನೋ ಮರ ಬಿದ್ದಿದೆ ಮಾರೆ, ಕಡ್ದಾಕಿದ್ದಾರೆ ನಿನ್ನೆ ಮೊನ್ನೆ ಗಾಳಿಗ ಅಂತ. ಮೈ ಗಾಡ್, ಇದು ಕರು ಉಂಟಲ್ಲ, ಒನ್ ಆಫ್ ದಿ ಟಫೆಸ್ಟ್. ಭಯಂಕರ ಸ್ಟೀಪ್ ಉಂಟಿದು. Yes, I did it. Not a problem. Oh, BYD electric car, Chinese car. ಆಗುಂಬೆ ಘಾಟಿಯಲ್ಲಿ ಚೈನೀಸ್ ಕಾರ್ ಬಂದಿದೆ. ಹಾಯ್ ಮಂಕೀಸ್.
ವಾವ್, ಮುಗೀತು ಮಾರೆ ಘಾಟಿ. ಅದು ಸನ್ಸೆಟ್ ವ್ಯೂ ಪಾಯಿಂಟ್, ಇದು ಪಿಲ್ಲರ್ ಕಂಡ್ರೆ ಘಾಟಿ ಮುಗೀತು ಅಂತ. ವೆರಿ ಗುಡ್, ಐ ಲೈಕ್ ಇಟ್. ಬಂತು ನೋಡಿ ಈಗ ಸನ್ಸೆಟ್ ಪಿಲ್ಲರ್. ಹಿಯರ್ ಇಟ್ ಈಸ್. ಇದೆ ನೋಡಿ ಸನ್ಸೆಟ್ ವ್ಯೂ ಪಾಯಿಂಟ್, ಇದು ಪಿಲ್ಲರ್. ಇದು ಬಂದರೆ ಘಾಟಿ ಮುಗೀತು ಅಂತ. ಆಸಮ್ ಆಸಮ್. ಕಾರ್ ಸ್ಟಕ್ ಆಗಿದೆ. I made it guys, I did it. Wonderful. ಬಂಧುಗಳೇ, I did it. Here it is, ಆಗುಂಬೆ ಘಾಟಿ ಪೀಕ್. ಬ್ಯೂಟಿಫುಲ್. ನಮ್ಮ ದೇವ, ಸುಸ್ತಾಗ್ತದೆ ಮಾರೆ, ಬಟ್ ವರ್ತ್ ಇಟ್. ವಾಹ್. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಹಿಯರ್ ಐ ಆಮ್. ತುಲೆ ಆಗುಂಬೆ ಮಿತ್ರ ದಾಂಡಿಯನ್. ಬ್ಯೂಟಿಫುಲ್ ಆಗುಂಬೆ, ಬ್ಯೂಟಿಫುಲ್. ಬಸ್ ಹೋಯ್ತು. ಹೆಬ್ಬರಿ, ಆಗುಂಬೆ, ತೀರ್ಥಹಳ್ಳಿ, ರೈಟ್ಸ್ ಪಾಯಿಂಟ್. ಕರ್ನಾಟಕ ಸರ್ಕಾರ. ಎಷ್ಟು ವೆಹಿಕಲ್ ಮಾರೆ. ವಾವ್ ಆಸಮ್. ಬನ್ನಿ ಮಾರೆ ಒಮ್ಮೆ ಎಲ್ಲರೂ ಸೈಕ್ಲಿಂಗ್ ಇಲ್ಲಿ. ಸೈಕ್ಲಿಂಗ್ ಇಲ್ಲದಿದ್ದರೆ ನಡ್ಕೊಂಬರ್ತೀರಾ? ನಾನು ರೆಡಿ ಇದ್ದೇನೆ. ಘಾಟಿ ಹತ್ತುದು ಮ್ಯಾಕ್ಸಿಮಮ್ 1.5 ಗಂಟೆಯಲ್ಲಿ ಹತ್ಬೋದು ಆರಾಮ್ಸೆ. ಏನು ಪ್ರೆಷರ್ ಇಲ್ಲ, ನಡ್ಕೊಂಡು ಹೇಳ್ತಾ ಇರೋದು. ಸೀರಿಯಸ್ಲಿ ಎಲ್ಲ ಟ್ರೈ ಮಾಡಿ ಒಂದು ಸಾರಿ. ಇಲ್ಲಿ ಒಂದು ಹೋಟ್ಲಿಗೆ ಹೋಗಿ ಒಳ್ಳೆ ಒಂದು ಫ್ರೆಶ್ ಜ್ಯೂಸ್, ಫ್ರೂಟ್ ಜ್ಯೂಸ್ ವಿದೌಟ್ ಶುಗರ್ ಕುಡಿದ್ರೆ ಆತ್ಮ ಪರಮಾತ್ಮ ಎಲ್ಲರಿಗೂ ತೃಪ್ತಿ ಆಗ್ತದೆ. ಪರಮಾತ್ಮ ಅಂದರೆ ಯಾರು? ಪರಮಾತ್ಮ ಅಂದರೆ ನಮ್ಮಲ್ಲಿ ಇರುವವನೇ ಪರಮಾತ್ಮ. ಮೊದಲು ನಮ್ಮಲ್ಲಿರುವ ಪರಮಾತ್ಮನನ್ನು ಖುಷಿಪಡಿಸಬೇಕು, ಆಮೇಲೆ ಈ ಲೋಕದ ಪರಮಾತ್ಮನನ್ನು ಖುಷಿಪಡಿಸಬೇಕು. ಹೇಗೆ? ಕಾರ ಮಾಡಿ ದೇವರಿಗೆ ಡೈಲಿ ಮಂತ್ರಗಳನ್ನು ಹೇಳಿ ಪರಮಾತ್ಮನನ್ನು ಖುಷಿಪಡಿಸಿ ಅವನ ಆಶೀರ್ವಾದವನ್ನು ಪಡೆಯಬೇಕು. ಸಿಂಗಲ್ ಹ್ಯಾಂಡ್ ನಮಸ್ತೆ. ಯಾಕಂದರೆ 2 ಕೈ ಬಿಟ್ಟರೆ ನಾನು ಬಿದ್ದೋಗ್ತೇನೆ. ಯಸ್, ಹಿಯರ್ ವಿ ಆರ್. ಆಗುಂಬೆ. ಫಾಗ್ ಇಲ್ಲ ಇವತ್ತು, ಬಟ್ ಸೆಕೆ ಸಹ ಇಲ್ಲ ಮಾರೆ ಇಲ್ಲಿ. ವಂಡರ್ಫುಲ್. ಗಣೇಶ್ ಗ್ರ್ಯಾಂಡ್ ಹೋಟೆಲ್ ಉಂಟು. ಗಣೇಶ್ ಗ್ರ್ಯಾಂಡ್ ಹೋಟೆಲ್ ಬರ್ತದೀಗ. ಬಂತು ನೋಡಿ ಗಣೇಶ್ ಗ್ರ್ಯಾಂಡ್. ಎಂತ ಕಾರು ಮಾರೆ. ಹೋಗೋಣ ನಾವು ಗಣೇಶ್ ಗ್ರ್ಯಾಂಡಿಗೆ. ಒಂದು ಒಳ್ಳೆ ಜ್ಯೂಸ್ ಕುಡಿದು. ಯಪ್ಪ, ಇಲ್ಲಿ ರೋಡು ಗಜ ಉಂಟು ಮಾರೆ. ಎನಿವೇಸ್, ಲೆಟ್ಸ್ ಗೋ. ಟಿಂಟಿನಿದ್ದು ನಾಯಿ ಉಂಟು ಮಾರೆ. ಮೊದಲು ಕಾರ್ಟೂನ್ ಇತ್ತು ಟಿಂಟಿನಿದ್ದು, ಹಾಗೆ ಉಂಟು ನಾಯಿ. ಸರ್, ಮೂಸಂಬಿ ಜ್ಯೂಸ್ ಉಂಟಾ? ಜ್ಯೂಸ್ ಇಲ್ಲ ಸರ್. ಇಲ್ವಾ? 11 ಗಂಟೆ ಅಂತೆ ಮಾರೆ. 11 ಗಂಟೆಗಿಂತ ಮುಂಚೆ ಮಿಕ್ಸಿ ಆನ್ ಮಾಡೋದಿಲ್ಲ ಅಂತೆ. ಮಿಕ್ಸಿಗೆ ನನ್ನಾಗೆ ಶೀತ ಆಗಿದೆ ಅಂತೆ. ಸೊ ಮಿಕ್ಸಿ ಬಿಸಿ ಆಗಬೇಕಂತೆ. ಸೊ 11 ಗಂಟೆ ಮೇಲೆ ಬನ್ನಿ ಜ್ಯೂಸ್ ಕುಡಿಯೋರು ಗಣೇಶ್ ಗ್ರ್ಯಾಂಡಿಗೆ. ಬೇರೆ ಹೋಟ್ಲಿಗೆ ಹೋಗುವ, ಸಿಗ್ತದ ಅಂತ ನೋಡೋ. ಇಲ್ಲಿ ಹೋಟೆಲ್ಗಳಿಗೆ ಬರಗಾಲ ಇಲ್ಲ. ವಂಡರ್ಫುಲ್, ಅಮೇಝಿಂಗ್. ನಮಸ್ತೆ ಆಗುಂಬೆ. ಒಂದು ಆಗುಂಬೆ ಬಸ್ ಸ್ಟ್ಯಾಂಡ್ ತನಕ ಹೋಗಿ ವಾಪಸ್ ಹೋಗುದೇನು. ಇಲ್ಲೇ ಸ್ಟ್ರೈಟ್ ಹೋದರೆ ಶೃಂಗೇರಿ,
ಲೆಫ್ಟ್ ಹೋದರೆ ತೀರ್ಥಹಳ್ಳಿ ಅಥವಾ ತೀರ್ಥಹಳ್ಳಿಯಿಂದ ಡಿವಿಯೇಷನ್ ಸಾಗರ ಆರ್ ಶಿವಮೊಗ್ಗ. ನಾವು ಲೆಫ್ಟ್ ಹೋಗುವ. ಅಲ್ಲಿ ಒಂದು ಹೋಟ್ಲ್ ಉಂಟು, ಜ್ಯೂಸ್ ಸಿಗ್ತದ ನೋಡು. ಶ್ರೀ ಶಬರಿ ಗ್ರ್ಯಾಂಡ್ ಅಂತ. ಇಲ್ಲಿ ಜ್ಯೂಸ್ ಉಂಟಾ ಕೇಳುವ. ಜ್ಯೂಸ್ ಹೇ ಬಾಯ್. ಇಲ್ಲಿ ಯಾರು ಜನನೇ ಕಾಣೋದಿಲ್ಲ ಮಾರೆ. ಜ್ಯೂಸ್ ಸಿಗ್ತದ? ಕ್ಲೋಸ ಮಾರೆ ಹೋಟ್ಲು. ಓ ಮೈ ಗಾಡ್, ನೋ ಹೋಟೆಲ್. ಆಗೊಮ್ಮೆ ಬಸ್ ಸ್ಟ್ಯಾಂಡ್ ಬಂತು. ಇಲ್ಲಿ ಹೊಸ ದೇವಸ್ಥಾನ ಆಗ್ತಾ ಉಂಟು, ಜೀರ್ಣೋದ್ಧಾರ ಆಗಲಿ. ಜೀರ್ಣೋದ್ಧಾರ ಆದಮೇಲೆ ಬರುವ ಸೀತಾರಾಮಾಂಜನೇಯ ಸನ್ನಿಧಿಯೋ ಶನಿವಾರ ನಮಗೆ ಆಂಜನೇಯನ ದೇವಸ್ಥಾನ ಸಿಕ್ಕಿತ್ತು. ವೆರಿ ಗುಡ್. ಎಂತ ಮಾರೆ, ಮಂದಾರ್ತಿ. ಓ ಮಂದಾರ್ತಿ ಗ್ರ್ಯಾಂಡ್, ಲೆಟ್ಸ್ ಗೋ. ಮಂದಾರ್ತಿ ಗ್ರ್ಯಾಂಡಲ್ಲಿ ಜ್ಯೂಸ್ ಉಂಟಾ ನೋಡುವ. ಜ್ಯೂಸ್ ಸಿಗ್ತದೆ ಈಗ? ಉಂಟಾ? ಸೂಪರ್. ಮೂಸಂಬಿ ಜ್ಯೂಸ್ ಉಂಟಾ? ಎಸ್, ಒಂದಾಯ್ತಾ? ಜಾಸ್ತಿ ಸಕ್ಕರೆ ಬೇಡ. ಒಂದು ಮೂಸಂಬಿ, ಶುಗರ್ ಕಡಿಮೆ. ಹಾಕ್ತಿದ್ದು ತೊಂದರೆ ಇಲ್ಲ, ಹಾಕ್ತಿದ್ರು ತೊಂದರೆ ಇಲ್ಲ. ಎಸ್, ಮಂದಾರ್ತಿ ಗ್ರ್ಯಾಂಡಲ್ಲಿ ಉಂಟು ಜ್ಯೂಸು, ಕುಡಿವಾ. ಎಲ್ಲ ಟೇಬಲ್ ನಮಗೆ. ಫ್ರೆಶ್ ಜ್ಯೂಸು ಸೂಪರ್ ಉಂಟು ನೋಡುವ, ಟ್ರೈ ಮಾಡುವ. ಸೂಪರ್, ವಿದೌಟ್ ಶುಗರ್, ಅಲ್ಟಿಮೇಟ್ ಜ್ಯೂಸ್. ಎಲ್ಲರೂ ಬನ್ನಿ ಹೋಟ್ಲಿಗೆ, ಒಳ್ಳೆ ಉಂಟಿದೆ. ಯಾವ ಹೋಟ್ಲುಗಳಿಗೆ? ಮಂದಾರ್ತಿ ಗ್ರ್ಯಾಂಡ್, ಆಗುಂಬೆ. ಸೂಪರ್ ಇತ್ತು. ಎಸ್, ಥ್ಯಾಂಕ್ ಯು. ಹಾಕಿ ಸರ್, ಹಾಕಿ. ಹಾಕುವ. ಓಕೆ ಸರ್, ಓಕೆ. ಬನ್ನಿ ಸರ್, ನೆಕ್ಸ್ಟ್. ಎಸ್, ಬರ್ತೆ. ಎಸ್, ನೋಡಿ ಜ್ಯೂಸ್ ಉಂಟಾ ಕೇಳಿದರೆ ಹೌದು ಹೇಳಿದರು. ಒಳ್ಳೆ ಗಣೇಶ್ ಗ್ರ್ಯಾಂಡಲ್ಲಿ ಅಹಂಕಾರ ಜಾಸ್ತಿ ಅಂತ ಅವರಿಗೆ, 11 ಗಂಟೆ ತನಕ ಅಂತ ಹೇಳಿದ್ದು. ಯಾಕಂದರೆ ಅಲ್ಲಿ ಜನ ಜಾಸ್ತಿ ಬರ್ತಾರೆ. ಓಕೆ, ಸೊ ನಿಮಗೆ ಕ್ವಿಕ್ ಫುಡ್ ಸರ್ವಿಸ್ ಬೇಕಿದ್ದರೆ ಮಂದಾರ್ತಿ ಗ್ರ್ಯಾಂಡಿಗೆ ಬನ್ನಿ. ಪ್ಯೂರ್ ವೆಜಿಟೇರಿಯನ್, ನಾನು ವೆಜಿಟೇರಿಯನ್. ಸೊ ನೋಡಿ ಖುಷಿ ಆಯಿತು. ನೀವು ತೀರ್ಥಹಳ್ಳಿ ಕಡೆಯಿಂದ ಬಂದರೆ ಫಸ್ಟಿಗೆ ಸಿಗೋದೇ ಮಂದಾರ್ತಿ ಗ್ರ್ಯಾಂಡ್, ರೈಟ್ ಸೈಡಿಗೆ. ಎಲ್ಲರೂ ಬನ್ನಿ. ನಮಸ್ಕಾರ. ಓ ಮೈ ಗಾಡ್, ಸೂಪರ್ ಆಗ್ತದೆ ಮಾರಿ ಇಲ್ಲೆಲ್ಲ ಸೈಕಲ್ ಬಿಡಲಿಕ್ಕೆ. ಸತ್ಯ ಹೇಳ್ತೇನೆ, ಬೇರೆನೇ ಎಕ್ಸ್ಪೀರಿಯನ್ಸ್. ನೀವು ಮಂಗಳೂರಲ್ಲಿ ಸೈಕಲ್ ಬಿಡಲಿಕ್ಕೂ ಇಂಥ ಕಡೆ ಸೈಕಲ್ ಬಿಡಲಿಕ್ಕೂ ತುಂಬ ಡಿಫ್ರೆನ್ಸ್ ಉಂಟು. ಬಂದು ಒಮ್ಮೆ ಎಕ್ಸ್ಪೀರಿಯನ್ಸ್ ಮಾಡಿ. ಯು ವಿಲ್ ಡೆಫಿನೆಟ್ಲಿ ಲೈಕ್ ಇಟ್ ಗಾಯ್ಸ್. ನಾವು ಫೋಟೋ ತೆಗೆದ ಮೇಲೆ ಯಾರು ಸಹ ಇಲ್ಲ ಇಲ್ಲಿ. ಶೆಕಿ ಇಲ್ಲೇ 10 ಜನ ಇರ್ತಾರೆ, ಒಬ್ಬರು ಇಲ್ಲ ಇಲ್ಲಿ. ಎಂತ ಮಾಡೋದು, ಹಾಗೆ ಹೋಗುದಾ? Next time. Bye Agumbe. Until next time. Now let's go. Let's do it. ಸ್ವಲ್ಪ ನೀರು ಕೊಡ್ದು ಸೀದಾ ಹೋಗುದೇನು? ಹೋಗೋಣ. ಲೆಟ್ಸ್ ಗೋ. ಓಕೆ, ಕರ್ವ್ ನಂಬರ್ 1 ಲೆಕ್ಕ ಮಾಡಿ ಎಷ್ಟು ಉಂಟಂತ. ಲೆಟ್ಸ್ ಡೂ ಇಟ್. ಒಂದಾಯಿತು. ಎಸ್, ಕರ್ವ್ ನಂಬರ್ 2 ಲೆಕ್ಕ ಮಾಡಿ. ನಂಬರ್ 2 ಬಂತು. ಘಾಟಿ ಮುಗೀತು ಮಾರೆ. ಓ ಮೈ ಗಾಡ್, ಇಷ್ಟು ಬೇಗ ಮುಗೀತಾ? ಹತ್ತುವಾಗ ಎಷ್ಟೊತ್ತಾದರೂ ಬರೋದಿಲ್ಲ ಮಾರೆ. ಮುಗಿಯೋದು ಬೇಗ ಮುಗೀತದೆ. ಚೀಟಿಂಗ್ 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 ಹೇ ಬಾಯ್, ಚೀಟಿಂಗ್ ಹೇ ಬಾಯ್, ಚೀಟಿಂಗ್ ಹೇ. ಹಾಂ, ಇಲ್ಲಿಂದ ಸೆಕೆ ಸ್ಟಾರ್ಟ್. ಓ ಮೈ ಗಾಡ್, ಘಾಟ್ ಈಸ್ ಓವರ್ ಗಾಯ್ಸ್, ಘಾಟ್ ಈಸ್ ಓವರ್. ಬ್ಯಾಕ್ ಟು ಸೋಮೇಶ್ವರ್. ಓ ವಾವ್, ಸೆಕೆ ಶುರು ಮಾರೆ ಇಲ್ಲಿ.
Let's go, let's go. Big turn ahead, drive slow. ಓಕೆ, ಯಾವತ್ತು ಬೋರ್ಡ್ ನೋಡಿಕೊಂಡು ಡ್ರೈವ್ ಮಾಡಿ ಆಯಿತಾ, ಒಟ್ರಾಶಿ ಹೋಗಬೇಡಿ, ಜೀವಕ್ಕೆ ಆಪತ್ತು. ರೋಡ್ ಸೈನ್ಸ್ ಅನ್ನು ಓದದಿದ್ದರೆ ಜೀವಕ್ಕೆ ಕುತ್ತು. ರೋಡ್ ಸೈನನ್ನು ಓದದಿದ್ದರೆ ನಿಮ್ಮ ಮಂಡೆಗೆ ಎರಡೂ ಕುಟ್ಟು. ಅದು ರೈಮ್ಸ್ ಆಗೋದಿಲ್ಲ, ಅರ್ಥ ಸಹ ಇಲ್ಲ ಇದಕ್ಕೆ. ಓ ಮೈ ಗಾಡ್, ಶಿಟ್. ಮಾಡಿಸ್ತಾರ ಮಾರ ಈಗ, ನನಗೆ ಫ್ರೀ ಸ್ನಾನ ಬೇಡ. ಥ್ಯಾಂಕ್ ಯು ವೆರಿ ಮಚ್. ಚಕ್ಕಿ ಇಡೀ ಹೆಸರು ಮಾಡಿಟ್ಟು ಮಾರೆ, ಚಕ್ಕಿ ಜಾಸ್ತಿ ಏನು ಅವಾಗ ಕಾರಿನವ್ರಿಗೆ ಭಾಷೆ ಇಲ್ಲ ಮಾರೆ, ಫಾಸ್ಟ್ ಹೋಗ್ತಾರೆ, ಸಿಡಿಯೋದಿಲ್ಲ ನಮಗೆ. ಅದಕ್ಕೆ ದೊಡ್ಡ ಕಾರಿದ್ರೆ ಸಾಲೋದಿಲ್ಲ, ತಲೆ ಸ್ವಲ್ಪ ದೊಡ್ಡ ಇರಬೇಕು. ಏನು ಹೇಳ್ತೀವಿ? ಬೆಳಿಗ್ಗೆ 6:30 ಹೊರಟು ಜಾಲಿ ಮಾಡಿ ಆಗುಂಬೆ ಹತ್ತಿ ಇಳಿದು ಈಗ ಟೈಮ್ ಎಷ್ಟು ಗೊತ್ತುಂಟಾ? ಪ್ರಾಬಬ್ಲಿ 9:30, 9:00 ಬಂದೆ. ಜನ ಎಸ್ ಎಂಜಾಯ್ಸನ ಸ್ವಿಮ್ಮಿಂಗ್ ಕಾ